ಇವತ್ತು ನಮ್ಮ ಅತ್ತೆಗೆ ಕಾಲ್ ಚೈನ್ ತಗೋಬರೋದಕ್ಕೆ ಅಂತ ನಾನು ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ದೆ. ತುಂಬ ಚೈನ್ಗಳನ್ನ ನೋಡ್ತಾ ಇದ್ದೆ, ನನಗೆಲ್ಲ ಇಷ್ಟ ಆಗ್ತಿತ್ತು. ಆದ್ರೆ ಅತ್ತೆನೂ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು. ಗೊತ್ತಿರೋದು ಅವರಿಗೋಸ್ಕರ, ಅವ್ರು ತಾನೇ ಹಾಕೋಬೇಕು. ಅದಕ್ಕೆ ಅವರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ, ನೋಡಿ ಅತ್ತೆ ಯಾವ್ದು ಬೇಕು ನಿಮ್ಗೆ ಅಂತ. ಕಾಲ್ ಚೈನ್ ಏನೋ ಬೇಗ ಸೆಲೆಕ್ಟ್ ಮಾಡಿದ್ರು, ಆದ್ರೆ ಒಂದೇ ಆಟ, ಜಾಸ್ತಿ ರೇಟ್ ಆದ್ರೆ ತಗೋಬೇಡಿ ಅಂತ. ನಮ್ಮ ಯಜಮಾನ್ರು ನನಗೋಸ್ಕರ ಈ ಕರಿಮಣಿನ ತಗೋ ಅಂತ ಹೇಳ್ತಿದ್ರು. ನಾನು ಇರೋದೇ ಸಾಕು, ನಾನು ತಗೊಳಲ್ಲ ಅಂತ ಅಂದೆ. ನಾನಿವತ್ತು ನನಗೇನು ತಗೊಳ್ಳೋದೇ ಬೇಡ ಅಂತ ಹೋಗಿದ್ದೆ. ಆದ್ರೆ ನಮ್ಮ ಹೆಣ್ಮಕ್ಳು ಆಸೆಗೆ ಮಿತಿ ಎಲ್ಲಿದೆ ಹೇಳಿ. ನನಗೆ ಈ ಓಲೆ ತುಂಬಾನೇ ಇಷ್ಟ ಆಯ್ತು. ನಾನು ಇಷ್ಟಪಟ್ಟಿದ್ ನೋಡಿ ಇರ್ಲಿ ತಗೋ ಅಂತ ತೆಕ್ಕೊಟ್ರು. ಹಾಗೆ ನೀವೇನಾದ್ರೂ ಆಚೆ ಚಿನ್ನ ಬೆಳ್ಳಿನ ತಗೋತಿದೀನಿ ಅಂದ್ರೆ ಅದ್ರ ಪ್ಯೂರಿಟಿ ಚೆಕ್ ಮಾಡಿಸಿ ತಗೊಳ್ಳೋದನ್ನ ಮಾತ್ರ ಮರೆಯೋಕ್ ಹೋಗ್ಬೇಡಿ. ಯಾಕೆ ಈ ರೀತಿ ಹೇಳ್ತಿದ್ದಾಳೆ ಅಂದ್ರೆ, ನಮ್ಮಮ್ಮ ಕೊಟ್ಟಿದ್ದ ಹಳೆ ಚೈನ್ಗಳಲ್ಲಿ ಪ್ಯೂರಿಟಿ ಅನ್ನೋದೇ ಇರ್ಲಿಲ್ಲ. ಅದನ್ನ ತುಂಬಾ ಕಮ್ಮಿ ರೇಟಿಗೆ ತಗೊಂಡ್ರು. ಈ ವಿಷಯನ ನಮ್ಮ ಅಮ್ಮಗೆ ಹೇಳಿದ್ರೆ ಚೈನು ಬೇಡ ಏನು ಬೇಡ ಬಾ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವೇ ಬೇಡ ತಗೋ ಬರ್ತೀವಿ ಅಂತ ಇವಳೇ ಸೆಲೆಕ್ಟ್ ಮಾಡಿದ್ಲು. ಇದೇ ಕಾಲ್ ಚೈನ್ ತಗೊಂಡಿದ್ದು. ನಾನ್ ಪೇ ಮಾಡಕ್ ಹೋದ್ರೆ ಬೇಡ ನಾನೇ ಕೊಡ್ತೀನಿ ಅಂತ ಮೇಡಮ್ ಅವರೇ ದುಡ್ಡು ಕೊಟ್ಟು ಚೈನ್ ನ ತಗೊಂಡ್ ಬಂದು ನಮ್ಮ ಅಮ್ಮಂಗೆ ಕೊಟ್ರು. ನನಗೆ ತುಂಬಾ ಇಷ್ಟವಾಗಿದ್ದ ವಿಷಯ ಏನ್ ಗೊತ್ತಾ, ನಮ್ಮ ಅತ್ತೆ ಈ ಕಾಲ್ ಚೈನ್ ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ರು. ಅವರ ಖುಷಿ ನೋಡೇನೆ ನನಗೂ ಕೂಡ ತುಂಬಾ ಖುಷಿ ಆಯ್ತು. ಜನರು ನಿಮ್ಮ ಬಗ್ಗೆ ಮಾತನಾಡುವ ಮತ್ತು ಯೋಚಿಸುವ ರೀತಿಯನ್ನು ನಿಮ್ಮಿಂದ ಬದಲಾಗಿಸಲು ಸಾಧ್ಯವಿಲ್ಲ. ಆದರೆ ಅವರ ಮಾತಿಗೆ ನೀವು ಯಾವ ರೀತಿ ಪ್ರತಿಕ್ರಿಯಿಸುತ್ತೀರಿ ಅದನ್ನು ಮಾತ್ರ ಬದಲಾಗಿಸಲು ಸಾಧ್ಯ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.